ನಿಮಗೆ ಒಂದೇ ಮಾತರಂ ಓದೋಕೆ ಬರುವುದಿಲ್ಲ. ಇವಾಗ ನೀವು ಬದಲಾವಣೆ ಮಾಡೋಕೆ ಹೋಗ್ತಿದ್ದೀರಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ನೀಡಿದ್ದಾರೆ. ಜನಗಣಮನದಲ್ಲೂ ಒಂದೇ ಪ್ಯಾರವನ್ನ ಹಾಡ್ತಿದ್ದೇವೆ. ನಾಳೆ ಬೇರೆ ಸರ್ಕಾರ ಬಂದು ಅವರು ಬದಲಾಯಿಸಿದ್ರೆ ಒಂದೇ ಮಾತರಂ 2 ಪ್ಯಾರ ಹಾಡಿದ್ರೆ ದೇಶದ್ರೋಹಿ ಅಂತೆ. ಧೀಮಾಗಿ ನಕ್ಸಲ್ ಅಂತಿದ್ದಾರೆ ಎಂದ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮಗೆ ಒಂದೇ ಮಾತರಂ ಓದೋಕೆ ಬರಲ್ಲ. ಪ್ರಕಾಶ್ ರಾಜ್ ನೀವು ಧಿಮಾಗಿ ನಕ್ಸಲ್ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಕೈ ಎತ್ತಿ ಹೌದು ಎಂದ ನಟ ಪ್ರಕಾಶ್ ರಾಜ್. ಯಾರು ದೇಶದ್ರೋಹಿ ಎಂದು ಇತಿಹಾಸ ಹೇಳುತ್ತದೆ. ಭಾರತದ ಶಿಕ್ಷಣ ವ್ಯವಸ್ಥೆ ಈಗ ಆರ್ಎಸ್ಎಸ್ನ ಅಡ್ಡೆಯಾಗಿದೆ. ಎಲ್ಲಾ ಕಡೆ ಸಂಘದವರನ್ನೇ ನೇಮಕ ಮಾಡ್ತಿದ್ದಾರೆ. ಬೇರೆ ಯಾರು ಯೋಗ್ಯರಿಲ್ವಾ ಹಾಗಿದ್ರೆ ಆರ್ಎಸ್ಎಸ್ ಅವ್ರನ್ನ ಬಿಟ್ಟು? ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ 3 ಲಕ್ಷ ಕೋಟಿ ಖರ್ಚಾದ್ರೂ ಬುಲೆಟ್ ಟ್ರೈನ್ ಬರಲಿಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳ ಮೇಲೆ ಬುಲೆಟ್ ಹಾರಿಸ್ತಾರೆ, ನನ್ನನ್ನ ದಲಿತ ನಾಯಕ ಅಂತಾರೆ ಅಂತ ಕಾಂಗ್ರೆಸ್ ನಾಯಕ ಕಿಡಿಕಾರಿದ್ದಾರೆ. ನಿಮಗೆ ಒಂದೇ ಮಾತರಂ ಓದೋಕೆ ಬರೋದಿಲ್ಲ, ಆದ್ರೆ ನೀವು ಬದಲಾವಣೆ ಮಾಡಬೇಕು ಅಂತ ಹೋಗ್ತಿದ್ದೀರಿ. ಜನಗಣಮನದಲ್ಲೂ ಒಂದೇ ಪ್ಯಾರವನ್ನ ಹಾಡ್ತಿದ್ದೇವೆ. ನಾಳೆ ಬೇರೆ ಸರ್ಕಾರ ಏನಾದ್ರೂ ಬಂದ್ರೆ ಅವರು ಬದಲಾಯಿಸ್ತಾರೆ. ಹೌದಪ್ಪ, ಒಂದೇ ಮಾತರಂ ನೀವು ಈಗ ನಾಳೆ ಸರ್ಕಾರಗಳು ಬದಲಾವಣೆ ಆಗ್ತಾವ. ಇವತ್ತು ಅವ್ರ ಸರ್ಕಾರ ಇದೆ, ಅವರು 2 ಹಾಡಬೇಕು ಸ್ಟಾಂಜಾದ ನಡು, ಇದು 6 ಹಾಡಬೇಕು ಅಂತ. ನಾಳೆ ಇನ್ನೊಬ್ಬರ ಸರ್ಕಾರ ಬರ್ತದೆ. ಯಾವುದು ಇವತ್ತು ನಾವು ಮೊದಲೇನಿತ್ತು ಅದೇ ಹಾಡ್ತೇವಂದ್ರೆ ನಾವು ದೇಶದ್ರೋಹಿಗಳು, ಆಂಟಿ ನ್ಯಾಷನಲ್ಸ್ ಅಂತ ಇನ್ನೊಂದು ವರ್ಡ್ ಯೂಸ್ ಮಾಡ್ತಾ ಇದ್ದಾರೆ ಇವತ್ತು ನಾಳೆ ಮೋದಿ ಅವರು. ಅದು ಅಲ್ಲಲ್ಲ, ದಿಮಾಗಿ ನಕ್ಸಲೈಟ್ಸ್. ದಿಮಾಗಿ ನಕ್ಸಲೈಟ್ ನೀವು ಬರ್ತೀವಿ. ಸೊ ನಾವೆಲ್ಲ ದಿಮಾಗಿ ನಕ್ಸಲೈಟ್ಸ್. ನೀನ್ ಇದೇ ರೀತಿಯಾಗಿ ಮಾಡಿದ್ರೆ ಈಗೇನು ಯುವಕರು ಇರ್ತಾರಲ್ಲ ಅವರಿಗೆ ನಿಮಗೆ ಬೆನ್ನತ್ತು ಹೊಡಿತಾರೆ.